ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ. ಹಾಲು ಸಿಹಿ ತುಪ್ಪ ಕಮ್ಮನೆ, ಲಿಂಗಕ್ಕೆ ಬೋನ. ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕ ನರಕ. ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಶರಣು ವಿಶ್ವ ವಚನ ಫೌಂಡೇಶನ್ ಆಯೋಜನೆಯ ವಚನ ಕಥಾ ಪ್ರಪಂಚಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಈ ವಚನಕ್ಕೆ ಪೂರಕವಾದ ಕಥೆಯನ್ನ ಹೇಳೋದಕ್ಕೆ ಸಾಧ್ಯನಾ ತಮ್ಮ ಕೈಲೆ? ಖಂಡಿತ. ಬಸವಣ್ಣನವರ ಈ ವಚನ ವಿಶೇಷ ಚೇತನರು ಕೂಡ ಮಹತ್ವವಾದ ಸಾಧನೆಯನ್ನ ಮಾಡಿ ಇಡೀ ಲೋಕಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಬಹುದು ಎಂಬುದನ್ನ ತಿಳಿಸುತ್ತದೆ. ಒಂದು ಸಲ ಎಂ ಕಲಬುರ್ಗಿ ಅವರು ಹೀಗೆ ವಚನ ಸಾಹಿತ್ಯದ ಬಗ್ಗೆ ಭಾಷಣವನ್ನ ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ತಾ ಇರಬೇಕಾದ್ರೆ ಎಲ್ಲಾ ವಚನಗಳನ್ನು ಹೇಳ್ಕೊಂಡು ಬರ್ತಾರೆ. ಇನ್ನೇನೋ ಭಾಷಣವನ್ನ ಮುಗಿಸುವ ಸಮಯ. ಆಗ ಒಬ್ಬ ವಿಶೇಷ ಚೇತನ ವ್ಯಕ್ತಿ ಎದ್ದು ನಿಂತ್ಕೋತಾರೆ. ಎದ್ದು ನಿಂತ್ಕೊಂಡು ಆ ಕಲಬುರ್ಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಮಾನ್ಯ ಕಲಬುರ್ಗಿ ಅವರೇ, ನೀವು ವಚನ ಸಾಹಿತ್ಯದಲ್ಲಿ ಬಸವಣ್ಣನವರು ಮತ್ತು ಅನೇಕ ಶರಣರ ವಚನಗಳನ್ನ ಹೇಳಿದ್ರಿ. ತುಂಬಾ ಖುಷಿಯಾಯಿತು ನನಗೆ. ಆದ್ರೆ ನಮ್ಮಂತ ವಿಶೇಷ ಚೇತನ ವ್ಯಕ್ತಿಗಳಿಗೆ ಬಸವಣ್ಣನವರು ಯಾವ ವಚನವನ್ನ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಎಂ ಕಲಬುರ್ಗಿ ಅವರು ಆ ವಚನವನ್ನ ಹುಡುಕ್ಬೇಕಾಗುತ್ತೆ, ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಆಗ ಅವರು ಕಲಬುರ್ಗಿ ಅವರು ಹೇಳ್ತಾರೆ, ನಾನು ಇನ್ನೊಂದು ಸಂದರ್ಭದಲ್ಲಿ ಬಸವಣ್ಣನವರು ವಿಶೇಷ ಚೇತನರ ಬಗ್ಗೆ ಯಾವ ವಚನ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ತೇನೆ ಅಂತ ಹೇಳಿ ಭಾಷಣವನ್ನ ಮುಗಿಸಿ ಅಲ್ಲಿಂದ ತೆರಳುತ್ತಾರೆ. ತದನಂತರ ಅದೇ ವೇದಿಕೆಯಲ್ಲಿ ನಡೆದಂತಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಎಂ ಕಲಬುರ್ಗಿ ಅವರು ಬಸವಣ್ಣನವರ ಎಲ್ಲಾ ವಚನಗಳನ್ನ ಅಧ್ಯಯನ ಮಾಡಿಕೊಂಡು ಬಂದು ತದನಂತರ ವಿಶೇಷ ಚೇತನರ ಬಗ್ಗೆ ಯಾವ ವಚನವನ್ನ ಹೇಳಿದ್ದಾರೆ ಅನ್ನೋದನ್ನ ಅಧ್ಯಯನ ಮಾಡ್ಕೊಂಡು ಬಂದು ಅಲ್ಲಿ ಹೇಳ್ತಾರೆ. ಆ ಹೇಳುವಂತಹ ವಚನವೇ ತಾವು ಹೇಳಿದಂತಹ ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ. ಹಾಲು ಸಿಹಿ ತುಪ್ಪ ಕಮ್ಮನೆ, ಲಿಂಗಕ್ಕೆ ಬೋನ. ಕೂಡಲ ಸಂಗನ ಶರಣರ ಅಂಗಹೀನರೆಂದಡೆ ನಾಯಕ ನರಕ. ತುಂಬಾ ಅದ್ಭುತವಾದಂತಹ ವಚನ. ಈ ವಚನಕ್ಕೆ ಪೂರಕವಾದ ಕಥೆ ಎಂದ್ರೆ, ಆಕೆ 25-30 ವರ್ಷದ ಆಸುಪಾಸಿನ ಯುವತಿ, ರಾಷ್ಟ್ರೀಯ ವಾಲಿಬಾಲ್ ಆಟಗಾರ್ತಿ. ಉತ್ತರ ಪ್ರದೇಶದಿಂದ ರೈಲಿನಲ್ಲಿ ಪಯಣವನ್ನ ಮಾಡ್ತಾ ಇದ್ದಾಳೆ. ಹಾಗೆ ಪಯಣ ಮಾಡಬೇಕಾದ್ರೆ ರೈಲಿನಲ್ಲಿ ದುಷ್ಕರ್ಮಿಗಳು ಹತ್ತಿಕೊಂಡು ಇವಳಿಗೆ ಕಾಟವನ್ನ ಕೊಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಅವಳು ಹಾಕಿದಂತಹ ಚಿನ್ನದ ಸರವನ್ನ ಕಿತ್ಕೊಳ್ಳಕ್ ಹೋಗ್ತಾರೆ. ಹೋದಾಗ ಅವಳು ಪ್ರತಿಭಟನೆಯನ್ನ ಮಾಡ್ತಾಳೆ. ತದನಂತರ ಅವಳನ್ನ ಬಲಾತ್ಕಾರ ಮಾಡೋದಿಕ್ಕೂ ಪ್ರಯತ್ನ ಪಡ್ತಾರೆ. ಆಗ ಅವಳು ಪ್ರತಿಭಟಿಸಿದಾಗ ಅವಳನ್ನ ಹಿಡಿದು ರೈಲಿನಿಂದ ಹೊರಗೆ ದಬ್ತಾರೆ. ರೈಲಿನಿಂದ ಹೊರಗೆ ದಬ್ಬಿದಾಗ ಅವಳು ಹಳಿಯ ಮೇಲೆ ಬೀಳ್ತಾಳೆ. ಹಳಿಯ ಮೇಲೆ ಬಿದ್ದಾಗ ಒಂದು ರೈಲು ಅವಳ ಕಾಲಿನ ಮೇಲೆ ಹರಿದುಕೊಂಡು ಹೋಗುತ್ತೆ. ಕಾಲು ಪುಡಿ ಪುಡಿ ಆಗುತ್ತೆ. ಅವಳ ಮೇಲೆ 1 ರೈಲಲ್ಲ, 2 ರೈಲಲ್ಲ, 49 ರೈಲುಗಳು ಹರಿದುಕೊಂಡು ಹೋಗುತ್ತೆ. ತದನಂತರ ರೈಲ್ವೆ ಇಲಾಖೆಗೆ ಗೊತ್ತಾಗುತ್ತೆ. ರೈಲ್ವೆ ಇಲಾಖೆಯವರು ಕರ್ಕೊಂಡೋಗಿ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಸೇರಿಸಿದಾಗ ಆ ಮೂಳೆ ಪುಡಿ ಪುಡಿ ಆಗ್ಬಿಟ್ಟಿರುತ್ತೆ. ಆದ್ರೂ ಮೊಣಕಾಲಿಗೆ ರಾಡನ್ನ ಹಾಕಿ ಅವರ ಕಾಲನ್ನ ಸರಿಪಡಿಸ್ತಾರೆ. ಆದ್ರೂ ಕೂಡ ಇದರಿಂದ ಅವಳು ಧೃತಿಗೆಡದೆ ತಾನು ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾಳೆ. ತದನಂತರ ಒಟ್ಟು ವಿಶ್ವದಲ್ಲಿ 7 ಖಂಡಗಳಿವೆ. ವಿಶ್ವದ 7 ಖಂಡಗಳಲ್ಲಿರುವಂತಹ ಎತ್ತರದ ಒಂದೊಂದು ಶಿಖರವನ್ನು ಕೂಡ ಏರಬೇಕು ಅಂತ ದೃಢ ನಿಶ್ಚಯವನ್ನ ಮಾಡ್ತಾಳೆ. ಇವಳ ದೃಢ ನಿಶ್ಚಯವನ್ನ ಕಂಡು ಅನೇಕರು ಅಪಹಾಸ್ಯವನ್ನ ಮಾಡ್ತಾಳೆ. ವೈದ್ಯಕೀಯವಾಗಿ ಅನರ್ಹಳು ಇವಳು ಈ ಶಿಖರವನ್ನ ಏರೋದಿಕ್ಕೆ ಅಂತ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಆದ್ರೂ ಕೂಡ ಇವಳು ಧೃತಿಗೆಡೋದಿಲ್ಲ. ಕೊನೆಗೆ ಸತತ ಅಭ್ಯಾಸ ಮತ್ತು ಪ್ರಯತ್ನವನ್ನ ಮಾಡ್ತಾಳೆ. ಕೊನೆಗೆ ಈ ಶಿಖರವನ್ನ ಏರೋದಿಕ್ಕೆ ತರಬೇತಿಯನ್ನ ಪಡಿತಾಳೆ. ತರಬೇತಿಯನ್ನ ಪಡೆದು ಪ್ರಥಮವಾಗಿ ವಿಶ್ವದ 7 ಖಂಡಗಳಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವಾದಂತಹ ಏಷ್ಯಾದ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರ್ತಾಳೆ. ಈ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ ನಂತರ
ಮತ್ತೊಂದು ಖಂಡದ ಶಿಖರವನ್ನ ಏರಬೇಕು ಅಂತ ನಿಶ್ಚಯವನ್ನ ಮಾಡ್ತಾಳೆ. ವಿಶ್ವದ 7 ಖಂಡಗಳಲ್ಲಿರುವಂತಹ 7 ಶಿಖರಗಳನ್ನ ಅಂದ್ರೆ 7 ಎತ್ತರದ ಶಿಖರಗಳನ್ನ ಏರೋದಿಕ್ಕೆ ನಿಶ್ಚಯವನ್ನ ಮಾಡಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ ನಂತರ ದಕ್ಷಿಣ ಆಫ್ರಿಕಾದ ಮೌಂಟ್ ಕಿಲಿಮಂಜರೋ, ಯುರೋಪ್ನ ಎಲ್ಬ್ರಸ್, ಆಸ್ಟ್ರೇಲಿಯಾದ ಕೊಸ್ಸಿಯುಸ್ಕೋ, ಅರ್ಜೆಂಟೀನಾದ ಅಕೊನ್ಕಾಗುವಾ, ಉತ್ತರ ಅಮೆರಿಕಾದ ಡೆನಾಲಿ, ಅಂಟಾರ್ಟಿಕಾದ ಮೌಂಟ್ ವಿನ್ಸನ್, ಈ 7 ಶಿಖರಗಳನ್ನ ಏರಿ ವಿಶ್ವದಲ್ಲಿ ಯಾರೂ ಕೂಡ ಸಾಧನೆ ಮಾಡದ ಒಂದು ಅಗಾಧವಾದ ಸಾಧನೆಯನ್ನ ಮಾಡ್ತಾಳೆ. ಅಂದರೆ ಅವಳ ದೇಹಕ್ಕೆ ಊನ ಆಗಿತ್ತೋ ಹೊರತು ಅವಳ ಮನಸ್ಸಿಗೆ ಊನ ಆಗಿರಲಿಲ್ಲ. ಆದರೆ ನಮಗ್ಯಾರಿಗೂ ಕೂಡ ದೇಹಕ್ಕೆ ಊನ ಆಗಿಲ್ಲ, ಮನಸ್ಸಿಗೆ ಊನ ಆಗಿ ನಾವು ಯಾವುದೇ ಸಾಧನೆಯನ್ನ ಮಾಡಲು ಹಿಂಜರಿತಾ ಇದ್ದೀವಿ. ಇಂತಹ ಅಮೋಘ ಸಾಧನೆಯನ್ನ ಮಾಡಿದಂತಹ ಮಹಿಳೆ ಬೇರೆ ಯಾರೂ ಅಲ್ಲ, ಉತ್ತರ ಭಾರತದ ಅರುಣಿಮಾ ಸಿನ್ಹಾ. ಈ ಸಾಧನೆಯನ್ನ ಮಾಡಿದುದಕ್ಕಾಗಿ ಭಾರತ ಸರ್ಕಾರ ಆಕೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಡುತ್ತೆ ಮತ್ತು ತೇನಸಿಂಗ್ ನೋರ್ಗೆ ಅನ್ನೋ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಟ್ಟು ಅವರನ್ನ ಪುರಸ್ಕರಿಸುತ್ತೆ. ಬಂಧುಗಳೇ, ನಾವು ಯಾವುದೇ ಸಾಧನೆ ಮಾಡಲು ನಮ್ಮ ದೇಹದ ಅಂಗವೈಕಲ್ಯ ಅಡ್ಡಿ ಆಗುವುದಿಲ್ಲ. ಆದರೆ ಅಡ್ಡಿ ಆಗ್ತಾ ಇರೋದು ಯೋಗ್ಯವಲ್ಲದ ಗುರಿಗಳು. ನಾವು ಯೋಗ್ಯವಾಗುವಂತಹ ಗುರಿಗಳನ್ನ ಇಟ್ಟುಕೊಂಡು ಸಾಧನೆಯನ್ನ ಮಾಡಬೇಕು ಅನ್ನೋ ಒಂದು ಹಂಬಲ ನಮ್ಮದಾದ್ರೆ ಎಂತಹ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಉತ್ತರ ಪ್ರದೇಶದ ವಿಶೇಷ ಚೇತನ ಮಹಿಳೆ ಅರುಣಿಮಾ ಸಿನ್ಹಾನವರೇ ನಮ್ಮ ಕಣ್ಮುಂದೆ ಅತ್ಯುತ್ತಮವಾದ ಉದಾಹರಣೆಯಾಗಿದ್ದಾರೆ. ಇವರು ವಿಶ್ವದ 7 ಖಂಡಗಳಲ್ಲಿರುವಂತಹ ಅತ್ಯಂತ ಎತ್ತರದ ಶಿಖರವನ್ನ ಏರಿದಂತಹ ವಿಶ್ವದ ಪ್ರಥಮ ವಿಶೇಷ ಚೇತನ ಮಹಿಳೆ ಮತ್ತು ಪ್ರಥಮ ಮಹಿಳೆ ಕೂಡ ಹೌದು. ಅದಲ್ಲದೆ ನಮ್ಮ ಭಾರತದ ಪ್ರಥಮ ಮಹಿಳೆ ಮತ್ತು ಪ್ರಥಮ ವಿಶೇಷ ಚೇತನ ಮಹಿಳೆ ಎಂಬ ಗೌರವಕ್ಕೂ ಕೂಡ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಸವಣ್ಣನವರ ಮತ್ತೊಂದು ವಚನ ಕೂಡ ನನಗೆ ನೆನಪಾಗುತ್ತೆ. ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನಹುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿರುಪವು ಕೂಡಲ ಸಂಗಮ ದೇವ ಅಂತ. ಆ ರೀತಿ ನಾವು ಯಾವುದೇ ಸಾಧನೆಯನ್ನ ಮಾಡಬೇಕಾದರೆ ಯೋಗ್ಯವಾದ ಗುರಿಗಳನ್ನ ಇಟ್ಟುಕೊಂಡು ಸತತ ಪ್ರಯತ್ನ ಮತ್ತು ಅಭ್ಯಾಸವನ್ನ ಮಾಡಿದರೆ ಯಾವುದೇ ಗುರಿಯನ್ನು ಕೂಡ ನಿಶ್ಚಿತೆಯಿಂದ ಗುರಿಯನ್ನ ತಲುಪಬಹುದು ಎಂಬುದಕ್ಕೆ ಅರುಣಿಮಾ ಸಿನ್ಹಾರವರೇ ನಮ್ಮ ಕಣ್ಮುಂದೆ ಅತ್ಯುತ್ತಮ ಉದಾಹರಣೆಯಾಗಿದ್ದಾರೆ. ಅವರ ಆದರ್ಶ ನಮ್ಮೆಲ್ಲರದಾಗಿ ನಾವು ಕೂಡ ವಿಶೇಷವಾದ ಗುರಿಯನ್ನ ಸಾಧಿಸಲು ಪಣ ತೊಡೋಣ. ನೋಡಿದ್ರ ವೀಕ್ಷಕರೇ, ಅರುಣಿಮಾ ಸಿನ್ಹಾರವರ ಕಥೆಯನ್ನ ಕೇಳಿದ್ರಿ ಅಲ್ವಾ? ಎಂತಹ ಅದ್ಭುತವಾದ ಒಂದು ಕಥೆಯನ್ನ ನಾವಿವತ್ತು ನಮ್ಮ ಈ ಸಂಚಿಕೆಯಲ್ಲಿ ನಾವು ಆಲಿಸಿದ್ದೇವೆ. ಮೈಯೆಲ್ಲ ರೋಮಾಂಚನವಾಗುತ್ತೆ ಈ ಕಥೆಯನ್ನ ಕೇಳ್ತಾ ಇದ್ರೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ಭಾಗಗಳು ಕೂಡ ಸರಿಯಾಗಿದ್ರು ಕೂಡ ನಾವು ಸಾಧನೆ ಮಾಡೋದಕ್ಕೆ ಹಿಂಜರಿತಾ ಇದ್ದೀವಿ. ಆದ್ರೆ ವಿಶೇಷ ಚೇತನರಾದಂತಹ ಅರುಣಿಮಾ ಸಿನ್ಹಾರವರು ಧೃತಿಗೆಡದೆ ಛಲವನ್ನ ಇಟ್ಟುಕೊಂಡು ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತಾರೆ. ಇವತ್ತು ಅರುಣಿಮಾ ಸಿನ್ಹಾರವರು ಎಲ್ಲ ಮಹಿಳೆಯರಿಗೂ ಕೂಡ ಮಾದರಿಯಾಗಿದ್ದಾರೆ. ಬನ್ನಿ, ಈ ಕಥೆಯನ್ನ ಕೇಳದ್ಮೇಲಾದ್ರೂ ನಾವು ಇನ್ನೂ ಎಚ್ಚೆತ್ಕೊಳ್ಬೇಕು. ನಾವು ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಿ ನಾವು ಅಜರಾಮರರಾಗೋಣ. ಸಾಧನೆ ಮಾಡಬೇಕಾದ್ರೆ ಮುಖ್ಯವಾದ ಅಂಶವನ್ನ ನಾವಿವತ್ತು ಗಮನಿಸಿದ್ದೇವೆ ಅರುಣಿಮಾ ಸಿನ್ಹಾರವರ ಕಥೆಯಿಂದ. ಮೊದಲನೆಯದು ಆತ್ಮವಿಶ್ವಾಸ, ಛಲ, ದೃಢವಾದ ನಂಬಿಕೆ, ನಿರಂತರವಾದ ಪರಿಶ್ರಮ. ಈ ಎಲ್ಲ ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವು ಕೂಡ ಅರುಣಿಮಾ ಸಿನ್ಹಾರ ರೀತಿ ಸಾಧನೆ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಮಾಂಚನಗೊಳ್ಳುವಂತಹ ಕಥೆಯೊಂದಿಗೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ಶರಣು ಶರಣಾರ್ಥಿ, ಬಸವರಾತ್ರಿ.